ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನಾವು ನಾನು ಒನ್ ಡೇ ಟೈಮ್ ಫ್ರೇಮಲ್ಲಿ ಸೆನ್ಸೆಕ್ಸನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಸೆನ್ಸೆಕ್ಸಲ್ಲಿ ನನಗೆ ಅಷ್ಟೊಂದು ಸ್ಟ್ರೆಂತ್ ಏನು ಕಾಣಿಸ್ತಾ ಇಲ್ಲ ಇವತ್ತಿನ ಕ್ಯಾಂಡಲ್ ನೋಡೋದಾದರೆ. ಯಾಕಂದರೆ ಕಂಪ್ಲೀಟ್ಲಿ ಇಟ್ಸ್ ಲುಕಿಂಗ್ ಲೈಕ್ ಅ ಡೋಜಿ. ಫಸ್ಟ್ ಮೇಲೋಗಿದೆ, ಆಮೇಲೆ ಕೆಳಗಡೆ ಬಂದಿದೆ, ಮತ್ತೆ ಎಲ್ಲಿ ಓಪನ್ ಆಗಿತ್ತು ಅಲ್ಲಿ ಅದ್ರ ಹತ್ರನೇ ಕ್ಲೋಸ್ ಆಗಿದೆ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋಣ ಯಾವ ರೀತಿ ಮೂವ್ಮೆಂಟ್ ಆಗಿದೆ, ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ. ಓಕೆ, ಸೊ ಇಂಪಾರ್ಟೆಂಟ್ ಲೆವೆಲ್ಸ್ಗಳೇನಿದೆ ಅದನ್ನ ನಾನು ಆಸ್ ಆಫ್ ನೋ ಡ್ರಾ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಒಂದು ಇದು. ಓಕೆ, ಸೊ ಆಸ್ ಆಫ್ ನೋ ದ ಇಂಪಾರ್ಟೆಂಟ್ ಝೋನ್ಸ್ ಆರ್ ದಿಸ್. ಓಕೆ, 81,853 ಇಂದ 81,767 ವರೆಗೂ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ರೆಸಿಸ್ಟೆನ್ಸ್ ಝೋನ್ ಆಬ್ವಿಯಸ್ಲಿ ನಿನ್ನೆಯ ಕ್ಲೋಸಿಂಗ್ ಅಂತ ಹೇಳ್ಬೋದು ಇದು, ಯಾಕಂದ್ರೆ ಅಲ್ಲಿಗೆ ಹೋಗಿ ವಾಪಸ್ ಬಂದಿದೆ. ಓಕೆ, ಡನ್. ಅದನ್ನ ಬಿಟ್ರೆ ದ ಇಮಿಡಿಯೇಟ್ ನೆಕ್ಸ್ಟ್ ಝೋನ್ ವಿಲ್ ಬಿ ದಿಸ್, ಇದು. ಓಕೆ, ಇದು. ಸೊ ಇದಕ್ಕೆ ನಾವು ಗ್ರೀನ್ ಶೇಡ್ ಮಾಡ್ಕೊಳ್ಳೋಣ, ಸೊ ದಟ್ ಇದು ಸಪೋರ್ಟ್ ಅಂತ ನಮಗೆ ಡೈರೆಕ್ಟ್ಲಿ ವಿಸಿಬಲ್ ಆಗುತ್ತೆ. ಸೊ ಆಸ್ ಆಫ್ ನೌ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ, ಸೀದಾ ಮೇಲ್ಗಡೆ ಹೋಗಿದೆ, ಎಂ ಪ್ಯಾಟರ್ನ್ ಟೈಪ್ ಫಾರ್ಮ್ ಆಗಿದೆ, ಮತ್ತೆ ಸೀದಾ ಕೆಳಗಡೆ ಬಂದಿದೆ. ಓಪನಿಂಗ್ ಏನು ಓಪನಿಂಗ್ ಲೆವೆಲ್ ಆಗಿತ್ತು ಅದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದು ಅಲ್ಲಿ ಟ್ರ್ಯಾಪ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಫೈನಲಿ ಕ್ಲೋಸ್ ಆಗಿರೋದು ಡೋಜಿ ಟೈಪ್ 81,188ಗೆ ಇದು ಫೈನಲಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ನಮ್ಗೆ ಯಾವ ರೀತಿ ಅಪಾರ್ಚುನಿಟಿ ಸಿಗಬಹುದು, ಲಾಸ್ಟ್ 4 ಕ್ಯಾಂಡಲ್ಸ್ ಗಳನ್ನ ನೋಡಿದ್ರೆ. ಓಕೆ, ಸೊ ನಮ್ಗೆ ಯಾವ ರೀತಿ ಒಂದು ಪ್ಯಾಟರ್ನ್ ಅನ್ನ ಡ್ರಾ ಮಾಡ್ಕೋಬಹುದು ಅಂದ್ರೆ, ಇಲ್ಲಿಂದ ಶಾರ್ಪ್ ಆಗಿ ಮಾರ್ಕೆಟ್ ಕೆಳಗಡೆ ಬಿತ್ತು, ಅಂಡ್ ದೆನ್ ಮೇಲ್ಗಡೆ ಹೋಯ್ತು, ಅಂಡ್ ದೆನ್ ಕೆಳಗಡೆ ಬಿತ್ತು, ಮತ್ತೆ ಈ ರೀತಿ. ಓಕೆ, ಸೊ ಇಲ್ಲಿ ಡಬ್ಲ್ಯೂ ಫಾರ್ಮ್, ಇಲ್ಲಿ ಎಂ ಫಾರ್ಮ್ ಆಗಿರೋದು, ಇಲ್ಲಿ ಡಬ್ಲ್ಯೂ ಟೈಪ್ ಫಾರ್ಮ್ ಆಗ್ತಾ ಇದೆ. ಇಫ್ ಬೈ ಎನಿ ಚಾನ್ಸ್, ಓಕೆ, ಸೊ ಇಫ್ ಬೈ ಎನಿ ಚಾನ್ಸ್ ಮಾರ್ಕೆಟ್ ಇಲ್ಲೇನಾದ್ರೂ ಓಪನ್ ಆಯ್ತು ನಾಳೆ, ಈ ಝೋನ್ ಅಲ್ಲಿ ಏನಾದ್ರೂ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಎಲ್ಲ ಕ್ಲಿಯರ್ ಮಾಡ್ತೀನಿ ಆಸ್ ಆಫ್ ನೋ. ಸೊ ಯಾವ ಝೋನು, ಈ ಝೋನ್ ಒಳಗಡೆ ಓಪನ್ ಆಯ್ತು ಅಂಡ್ ಹೈ ಬ್ರೇಕ್ ಆಯ್ತು. ಹೈ ಅಂದ್ರೆ ಎಷ್ಟು, ಅರೌಂಡ್ 82,220 ಅಥವಾ 230 ಏನಾದ್ರೂ ಬ್ರೇಕ್ ಆಯ್ತು ಅಂದ್ರೆ, ಸೊ ಇಲ್ಲಿಂದ ಇಮಿಡಿಯೇಟ್ಲಿ ನಮಗೆ ಎಷ್ಟು ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ ಇನ್ ಬೈಯಿಂಗ್ ಅಪಾರ್ಚುನಿಟಿ. ಬೈ ಎನಿ ಚಾನ್ಸ್ ಮೂವ್ ಆದ್ರೆ ಅರೌಂಡ್ ಒಂದು 200 ಅಥವಾ 220 ಪಾಯಿಂಟ್ ಸಿಗೋ ಚಾನ್ಸಸ್ ಇದೆ. ಇಲ್ಲಿ ಬಂದಾಗ ಸೊ ಅಲ್ಲಿ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ನಾವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಒಂದು ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇದೇ ಪಾಯಿಂಟ್ ಇಂದ ರಿವರ್ಸ್ ಆಗಿರೋ ಕಾರಣ ಇದು ಬೈಯಿಂಗ್ ಅಪಾರ್ಚುನಿಟಿ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬಹುದು ಅಂತ ಗೊತ್ತಾಯ್ತು. ಇದನ್ನ ಬಿಟ್ರೆ ಸೆಲ್ಲಿಂಗ್ ಯಾವ ರೀತಿ, ಸೆಲ್ಲಿಂಗ್ ಆಬ್ವಿಯಸ್ಲಿ ಈ ಲೆವೆಲ್ ಏನಿದೆ 82,000 ರೌಂಡ್ ಲೆವೆಲ್. ಓಕೆ, 82,000 ರೌಂಡ್ ಲೆವೆಲ್ ಮಾರ್ಕೆಟ್ ಕೆಳಗಡೆ ಬರಬೇಕು. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, 82,000, 82,500, 81,500 ಈ ರೀತಿ ರೌಂಡ್ ಲೆವೆಲ್ಗಳೇನಿರುತ್ತೆ ನಾನು ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ, ಇವು ಆಸ್ ಅ ಸಪೋರ್ಟ್ ಅಥವಾ ಆಸ್ ಅ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. 30-40 ಪಾಯಿಂಟ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಇದು ಶಾರ್ಪ್ 82,000ಗೆ ರಿವರ್ಸ್ ಆಗಿದೆ. ಓಕೆ, ಅರೌಂಡ್ 200 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ಇದು 82,030 ಇಂದಾನು ಮೇಲ್ಗಡೆ ಹೋಗ್ಬೋದಾಗಿತ್ತು, ಅಥವಾ 81,090 ಅಥವಾ 70 ವರೆಗೂ ಬಂದು ಸೊ ಮತ್ತೆ ಮೇಲ್ಗಡೆ ಹೋಗ್ಬೇಕಾಗಿತ್ತು. 81,990 ಅಥವಾ 980 ವರೆಗೂ ಬಂದು ಮತ್ತೆ ಮೇಲ್ಗಡೆ ಹೋಗ್ಬೋದಾಗಿತ್ತು. ಸೊ ಆಲ್ವೇಸ್ ಈ ರೌಂಡ್ ಲೆವೆಲ್ಗಳು ಈ ರೀತಿ ವರ್ಕ್ ಆಗುತ್ತೆ. ಡನ್. ಸೊ ಇದನ್ನ ಬಿಟ್ರೆ ಈ ರೌಂಡ್ ಲೆವೆಲ್ ಕ್ಲೋಸ್ ಆದ್ರೆ, ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ, ಸೊ ಯಾರು ಆಪ್ಷನ್ ಸೆಲ್ ಮಾಡಿರ್ತಾರೆ ಅವರೆಲ್ಲ ಪೊಸಿಷನ್ಸ್ ಗಳನ್ನ ಕ್ಲೋಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿಂದ ಇದ್ರ ಕೆಳಗಡೆ ಪೂರ್ತಿ ನಮ್ಗೆ ಅರೌಂಡ್ ಒಂದು 180 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಅಂಡ್ ಅಗೇನ್ 81,750 ಇಂದ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆಸ್ ಆಫ್ ನೋ ಒನ್ ಮೋರ್ ಪಾಯಿಂಟ್ ಇದರ ಮಿಡಲ್ ನಾನು ಹೇಳೋದೇನೆಂದ್ರೆ, ಇಂಡಿಯಾ ವಿಕ್ಸ್ ವಾಲಟಿಲಿಟಿ ಇಂಡೆಕ್ಸ್ ಏನಿದೆ, ಸೊ ಜಸ್ಟ್ ಗಿವ್ ಮಿ ಅ ಮಿನಿಟ್. ಇಂಡಿಯಾ ವಿಕ್ಸ್, ಓಕೆ, ವಾಲಟಿಲಿಟಿ ಇಂಡೆಕ್ಸ್ ಇದು ಎಷ್ಟಿದೆ ಅಂದ್ರೆ ಆಸ್ ಆಫ್ ನೋ ಇಟ್ಸ್ ಟ್ರೇಡಿಂಗ್ ಅಟ್ 10.5. ಓಕೆ, ಇಟ್ ಈಸ್ ದಿ ಬೆಸ್ಟ್ ಟೈಮ್ ಫಾರ್ ಆಪ್ಷನ್ ಬೈಯರ್ಸ್. ಯಾಕಂದ್ರೆ ಆಪ್ಷನ್ ಪ್ರೀಮಿಯಂಗಳು ತುಂಬಾ ಕಡಿಮೆ ಸಿಗೋ ಚಾನ್ಸಸ್ ಇರುತ್ತೆ, ಆಪ್ಷನ್ ಪ್ರೀಮಿಯಂಗಳು. ಓಕೆ, ಸೊ ಹಾಗಾಗಿ ಡನ್. ಸೊ ಇವಾಗ 10.5 ಇದೆ, ಅಪ್ ಟು 17 ಅಥವಾ ಅಪ್ ಟು 16 ವರೆಗೂ ಇಟ್ಸ್ ಬೆಟರ್ ಫಾರ್ ಆಪ್ಷನ್ ಬೈಯಿಂಗ್ ಅಂತ ನಾವು ಹೇಳ್ಬೋದು. ಓಕೆ, ನನ್ನ ಪ್ರಕಾರ. ಇದನ್ನ ಬಿಟ್ರೆ ಸೆನ್ಸೆಕ್ಸ್ ಆಯ್ತು. ಬ್ಯಾಂಕ್ ನಿಫ್ಟಿ ನಾವು ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ದ ಲಾಸ್ಟ್ ಕ್ಯಾಂಡಲ್ ಕೈಂಡ್ ಆಫ್ ಕನ್ಸಾಲಿಡೇಷನ್ ಅಥವಾ ಕೈಂಡ್ ಆಫ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿವೆ. ಇದನ್ನ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಕ್ಲಿಯರ್ ಬಿಯರ್ ಫ್ಲಾಗ್ ಪ್ಯಾಟರ್ನ್ ನಮಗೆ ಗೊತ್ತಾಗುತ್ತೆ. ಓಕೆ, ಬಿಯರ್ ಫ್ಲಾಗ್ ಪ್ಯಾಟರ್ನ್ ಇಲ್ಲಿಂದ ಸೀದಾ ಕೆಳಗಡೆ ಬಂತು, ಆಮೇಲೆ ಈ ರೀತಿ ಫಾರ್ಮ್ ಆಯ್ತು. ಈ ಝೋನ್ ಏನಿದೆ ಇದಕ್ಕೆ ನಾವು ಬಿಯರ್ ಫ್ಲಾಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಬೈ ಎನಿ ಚಾನ್ಸ್ ನಾಳೆ ಮಾರ್ಕೆಟ್ ಈ ಝೋನ್ ಕೆಳಗಡೆ ಕ್ಲೋಸಿಂಗ್ ಕೊಡಬೇಕು. ಬಟ್ ಕ್ಲೋಸಿಂಗ್ ಕೊಡೋಕಿನ್ನ ಮುಂಚೆ ಅದು ಓಪನ್ ಆಗೋದು ಎಲ್ಲಿ ಓಪನ್ ಆಗಬೇಕು, ಎಕ್ಸ್ಪೆಕ್ಟೆಡ್ ಓಪನಿಂಗ್ ಏನಾದ್ರೂ ಇದ್ರ ಒಳಗಡೆ ಆದ್ರೆ, ಎಲ್ಲಿಂದ ಎಲ್ಲಿವರೆಗೂ, ಈ ಝೋನ್ ಇಂದ 55,330 ಇಂದ ಹಿಡಿದು
55,240 ಈ 90 ಪಾಯಿಂಟ್ಸ್ ರೇಂಜ್ ಅಲ್ಲಿ ಏನಾದರೂ ಓಪನ್ ಆಗಿ ಈ 55,240 ಕೆಳಗಡೆ ಕ್ಲೋಸಿಂಗ್ ಕೊಟ್ರೆ ಆ ಕ್ಲೋಸ್ ಆಗಿರೋ ಕ್ಯಾಂಡಲ್ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಆಗಿರಬೇಕು. ಅದ್ರ ಕೆಳಗಡೆ ನಾವು ಆಸ್ ಅ ಸೆಲ್ಲಿಂಗ್ ಅಪಾರ್ಚುನಿಟಿ ಆಗಿ ನೋಡಬಹುದು. ಬಟ್ ಅದ್ರ ಕೆಳಗಡೆ ಒಂದ್ಸತಿ ನಮ್ಗೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಕ್ತು ಅಂದ್ರೆ ದ ರೀಸೆಂಟ್ ಸಪೋರ್ಟ್ ಎಲ್ಲಿವರೆಗೂ ಇದೆ, ಅಪ್ರಾಕ್ಸಿಮೇಟ್ಲಿ 180 ಪಾಯಿಂಟ್ಸ್. ಸೊ ಅದಾದ ನಂತರ ಇಮಿಡಿಯೇಟ್ ರೀಸೆಟ್ ಪಾಯಿಂಟ್ ಬಂದ್ಬಿಟ್ಟು 55,000 ಇಸ್ ಅ ರೌಂಡ್ ಲೆವೆಲ್. 50 ಪಾಯಿಂಟ್ಸ್ ಹೆಚ್ಚು ಕಡಿಮೆ ಅದರ ಹತ್ರ ಬಂದಾಗ ಮಾರ್ಕೆಟ್ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸೆಲ್ಲಿಂಗು. ಅಂಡ್ ಆಬ್ವಿಯಸ್ಲಿ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆದ್ರೆ ಯಾವ ರೀತಿ ನಾವು ಟ್ರೇಡ್ ಮಾಡೋದು, ಸಡನ್ಲಿ ಏನಾದ್ರೂ ಈ ಝೋನ್ ಹತ್ರ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ, ಹೌ ಮಚ್ ಪಾಯಿಂಟ್, ಅರೌಂಡ್ 200 ಪಾಯಿಂಟ್. ಆಲ್ವೇಸ್ 2 ಅಥವಾ 250 ಪಾಯಿಂಟ್ ಜಾಸ್ತಿ ಹೋದ್ರೆ ಅದ್ರ ರಿವರ್ಸಲ್ ಟ್ರೇಡ್ ಗಳನ್ನ ನಾವು ನೋಡಬೇಕು. ಓಕೆ, ಸೊ ಇಲ್ಲಿ 250 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯ್ತು, ನಾನು ಇಮಿಡಿಯೇಟ್ಲಿ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡ್ತೀನಿ. ಇದನ್ನ ಬಿಟ್ರೆ ಕಂಪ್ಲೀಟ್ಲಿ ಸೊ ಇದ್ರಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ನೋಡೋದಾದ್ರು ಸೊ ನಾವು ಯಾವ ರೀತಿ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬೈಯಿಂಗ್ ಅಪಾರ್ಚುನಿಟಿ ಅಂದ್ರೆ ಡೈರೆಕ್ಟ್ ಇವಾಗ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಬೈಯಿಂಗ್ ಸ್ಮಾಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಓಕೆ, ಸೊ ಇವಾಗ ಗ್ಯಾಪ್ ಅಪ್ ಓಪನ್ ಆಯ್ತು, ಸಡನ್ಲಿ 200 ಅಥವಾ 250 ಪಾಯಿಂಟ್ಸ್ ಈ ಝೋನಿಗೆ ಬಂದಾಗ ಸೊ ನಾವೇನ್ ಮಾಡ್ಬೋದು ಅಂದ್ರೆ 55,500 ಡೌನ್ ಲೆವೆಲ್, ಅಲ್ಲಿಂದ ಸೆಲ್ಲಿಂಗ್ ಅಪಾರ್ಚುನಿಟಿ ಬರಬಹುದು ಅಂತ ನಾವು ವೇಟ್ ಮಾಡಬಹುದು. ಓಕೆ, ಅದನ್ನ ಬಿಟ್ರೆ ನಿಫ್ಟಿ. ಓಕೆ, ಸೊ ನಿಫ್ಟಿಯಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಲೆವೆಲ್ಗಳನ್ನ ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಸ್ ಆಫ್ ನೋ. ಸೊ ಅದನ್ನ ಬಿಟ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಒಂದ್ಸತಿ ನೋಡೋಣ ಇದನ್ನ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನಾದರೂ ಕಾನ್ಫಿಡೆನ್ಸ್ ಇದೆಯಾ? ನೋ, ಇದರಲ್ಲಿ ಏನೂ ಇಲ್ಲ ಆಸ್ ಆಫ್ ನೋ. ಸೊ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಂಡ್ ಲಾಸ್ಟ್ ಕ್ಲೋಸಿಂಗ್ ಕ್ಯಾಂಡಲ್ಸ್ ಏನಿದೆ ಇದು ಸ್ವಲ್ಪ ಜಾಸ್ತಿನೇ ಮೇಲ್ಗಡೆ ರಿವರ್ಸ್ ಆಗೋಗ್ಬಿಟ್ಟಿದೆ, ಹಾಗಾಗಿ ಸೊ ಇಲ್ಲಿಂದ ಈ ರೀತಿ ಆಗಿದೆ. ಸೊ ನಾನು ಯಾವ ರೀತಿ ಅಪಾರ್ಚುನಿಟಿನ ನೋಡ್ತೀನಿ ಅಂದ್ರೆ ರೆಡ್ ಈ ರೀತಿ ಹೋಗಿದೆ, ಇಲ್ಲಿಂದ ಕೆಳಗಡೆ ಬಿದ್ದಿದೆ, ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಡಬ್ಲ್ಯೂ ಟೈಪು ಈ ಲೆವೆಲ್ 25,220 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಜಾಸ್ತಿ ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಇಲ್ಲ, ಇದರಲ್ಲಿ ಅರೌಂಡ್ ಒಂದು 80 ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಹುದು. ಬಟ್ ಫಾರ್ ಆಲ್ ದೀಸ್ ಕಂಡೀಷನ್ಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗೋದು ನೆಸೆಸಿಟಿ. ಡನ್. ಇದನ್ನ ಬಿಟ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ 25,200 ಕೆಳಗಡೆ ಅಥವಾ 25,180 ಕೆಳಗಡೆ ಕ್ಲೋಸಿಂಗ್ ಕೊಟ್ರೆ ಗ್ಯಾರಂಟಿ ಇರಲ್ಲ, ಮೇ ಬಿ. ಓಕೆ, ಮೈಟ್ ಬಿ 100 ಪಾಯಿಂಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಟಿಲ್ 25,080 ವರೆಗೂ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಡೈರೆಕ್ಟ್ಲಿ ಗ್ಯಾಪ್ ಅಪ್ ಓಪನ್ ಆದ್ರೆ 25,300 ಗಿನ್ನ ಜಾಸ್ತಿ ಅಥವಾ ನಿಯರ್ ಟು 25,350 ಓಪನ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಅಥವಾ ಏನಾದ್ರು ಇಲ್ಲಿ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಯು ಪ್ಯಾಟರ್ನ್ ಅಲ್ಲಿ ಫಾರ್ಮ್ ಆದ್ರೆ ಸೊ ನಾಳೆ ಓಪನ್ ಆಗಿದ್ದ ಪಾಯಿಂಟ್ ಇನ್ ಹೈ ಏನಿರುತ್ತೆ ಅದನ್ನ ಬ್ರೇಕ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಡನ್. ಸೊ ಆಸ್ ಆಫ್ ನೋ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.